ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ನಾಗಾರ್ಜುನ್ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ನನ್ನ ಡೈಲಿ ರೋಟೀನ್ ಜೊತೆಗೆ ಹಾಗೆ ಕೆಲವಷ್ಟು ವಿಚಾರಗಳನ್ನ ನಿಮ್ ಜೊತೆ ಮಾತಾಡ್ಬೇಕು ಅಂತ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಏನ್ ವಿಷಯ ಇರ್ಬೋದು ಅಂತ ಹಾಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಬೆಳಗ್ಗೆನೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೆ. ಎಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಕೂಡ ವಾಷಿಂಗ್ ಆಯ್ತು ಬಟ್ಟೆ ಎಲ್ಲ. ಅದಾದ್ಮೇಲೆ ಹಾಗೆ ಒಣಗಾಕ್ಬಿಡೋಣ ಅಂತ ಇವತ್ತು ಟೆರೇಸ್ಗೆ ಬಂದೆ. ಆಲ್ಮೋಸ್ಟ್ ನಾನು ಮನೆ ಮುಂದೆನೆ ಹಾಕೊಂತೀನಿ. ಬಿಸಿಲೆಲ್ಲ ಕಡಿಮೆ, ಮಳೆ ಬರ್ತಿರೋದ್ರಿಂದ ನಾನು ಟೆರೇಸ್ ಮೇಲೆ ಬಂದು ಹಾಕೋಣ ಅಂತ ಬಂದೆ. ಹಾಗೆ ಟೆರೇಸ್ ಮೇಲೆ ಬಂದಾಗ ನೆನಪಾಯ್ತು ನನಗಿದು ಹಾಸಿನಿ ಫಂಕ್ಷನ್ ಅಲ್ಲಿ ಮಾಡಿರೋ ಬೋರ್ಡು ಮೇಲೇನೆ ನಾನು ಇಟ್ಟಿದ್ದೆ. ಆಕ್ಚುಲಿ ಒಂದು ಈವೆಂಟ್ ಅವ್ರಿಗೆ ನಾವು ಹೇಳಿ ಪ್ರತಿಯೊಂದನ್ನು ಈವೆಂಟ್ ಅವ್ರ ಕಡೆಯಿಂದ ಮಾಡಿಸಿದ್ದು. ಸೊ ಈ ಬೋರ್ಡ್ ನೋಡಿದಾಗ ನಂಗೆ ನೆನಪಾಯ್ತು, ಹಾಗೆ ಶೇರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಅನ್ಕೊಬಹುದು ಹಾಸಿನಿ ಫಂಕ್ಷನ್ ಎಲ್ಲ ಆಗಿದೆ, ಸೊ ಏನು ವಿಡಿಯೋನೇ ಪೋಸ್ಟ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಾನು ಮಾಡುವಂತ ಸಿಚುವೇಶನ್ ಅಲ್ಲೂ ಇರಲಿಲ್ಲ. ಯಾಕಂದ್ರೆ ಈಗಷ್ಟೇ ರೀಸೆಂಟ್ ಆಗಿ ನಮ್ಮ ಅತ್ತೆಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ನೆಲ್ಲಾನು ನಾವು ಕಂಪ್ಲೀಟ್ ಆಗಿ ಅದು ರಿಕವರ್ ಆಗಿ ಎಲ್ಲ ಏನಂತಾರೆ ನಮ್ ಮೈಂಡ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಸೊ ಯಾವುದೇ ವಿಡಿಯೋಸು ಮಾಡ್ಕೊಳ್ತಾನೆ ಇರಲಿಲ್ಲ. ಸೊ ಅದೆಲ್ಲ ಮುಗಿದ್ಮೇಲೆ ಈಗ ನಾವು ಒಂದ್ ಸ್ವಲ್ಪ ರಿಲೀಫ್ ಆಗಿದ್ದೀವಿ. ಆ ಟೈಮಲ್ಲೇನೆ ಇದು ಹಾಸಿನಿ ಫಂಕ್ಷನ್ ಕೂಡ ಆಗಿದ್ದು. ಸೊ ಅದಕ್ಕೆ ನಾನು ಆಗ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಮೈಂಡ್ ಇದ್ದೇ ಇರಲಿಲ್ಲ ನನಗೆ. ಅದಕ್ಕೆ ನಾನು ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಆಲ್ಬಮ್ ಬಂದಿದೆ, ಅದು ಕೂಡ ತುಂಬಾ ಸೂಪರ್ ಆಗಿ ಬಂದಿದೆ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ವಿಡಿಯೋ ಫಂಕ್ಷನ್ ಟೈಮಲ್ಲಿ ಮಾಡಿರೋದೇನಾದ್ರೆ ಮೊಬೈಲಲ್ಲಿ ಇತ್ತು ಅಂದ್ರೆ ಖಂಡಿತ ಅದನ್ನ ನಾನು ನಿಮ್ಗೆ ಆದಷ್ಟು ಬೇಗನೆ ಆಲ್ಬಮ್ ಆಗಿರ್ಬೋದು, ಹಾಗೆ ಈವೆಂಟ್ ಅವ್ರ ಬಗ್ಗೆ ಅಂಡ್ ಎಷ್ಟಾಯ್ತು ಎಲ್ಲಾನು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನಮ್ಮ ಮನೆ ಎದುರುಗಡೆ ಖಾಲಿ ಜಾಗ ಇದೆ. ಅದರಲ್ಲಿ ಮರಗಳಲ್ಲಿ ಪುಟ್ಟು ಪುಟ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿದೆ. ಈಗಷ್ಟೇ ಸಣ್ಣ ಸಣ್ಣ ಮರಿಗಳಾಗಿದೆ, ಅಂದ್ರೆ ಮೊಟ್ಟೆ ಇಟ್ಟಿತ್ತು ಅನ್ಸುತ್ತೆ. ಚಿಕ್ಕ ಚಿಕ್ಕದಾಗಿ ಮರಿಗಳು ಕಾಣಿಸ್ತಿತ್ತು. ಅದು ಎಷ್ಟು ಸೌಂಡ್ ಮಾಡುತ್ತೆ ಅಂದ್ರೆ ನಿಮ್ಗೆ ನಾನು ಇವಾಗ ಕೇಳಿಸ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಕಿಚಿ 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 ಅಂತ ಶಬ್ದ ಮಾಡ್ತಾನೆ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳಕ್ಕೆ. ನಮ್ಗೆ ಮನೆ ಒಳಗಡೆ ಕುತ್ಕೊಂಡಾಗ ಯಾವಾಗ್ಲೂ ಅಷ್ಟೇ ಒಂಥರ ಅದು ಸೌಂಡ್ ಕೇಳ್ತಾ ಇದ್ರೆ ಒಂಥರ ಚೆನ್ನಾಗ್ ಅನ್ಸುತ್ತೆ ಮೈಂಡ್ಗೆ. ಹೆಣ್ಮಕ್ಳನ್ನ ಬೆಳೆಸೋವಾಗ ಮೆಂಟಲಿ ಆಗ್ಲಿ ಫಿಸಿಕಲಿ ಆಗ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತಾರೆ. ಬಟ್ ನನ್ ದೊಡ್ಡ ಮಗಳಂತೂ ಒಂದ್ ಸ್ವಲ್ಪ ನಮ್ ಮುಂದೆ ಜೋರಾಗಿರ್ತಾಳೆ, ಬಟ್ ಔಟ್ಸೈಡ್ ಎಲ್ಲ ಸ್ವಲ್ಪ ಸಾಧು ತರ ಆಗ್ಬಿಡ್ತಾಳೆ, ಯಾಕೋ ಗೊತ್ತಿಲ್ಲ. ಹಾಗೆ ಈ ತರ ಮಕ್ಕಳು ವಯಸ್ಸಿಗೆ ಬರ್ತಾರಲ್ಲ ಹೆಣ್ಮಕ್ಳು, ಅಂತ ಟೈಮಲ್ಲಿ ಮಕ್ಕಳಿಗೆ ಆರೈಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 1 ವರ್ಷ ಇಲ್ಲ 2 ವರ್ಷದ ತನಕನೂ ಅವ್ರಿಗೆ ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವೋ ಅವ್ರ ಮುಂದೆ ಫ್ಯೂಚರ್ ಅಲ್ಲಿ ಅಷ್ಟು ಚೆನ್ನಾಗಿರ್ತಾರೆ. ಅಂದ್ರೆ ಈ ಮೂಳೆ ನೋವು ಬರೋದು, ಹಾಗೆ ತಲೆನೋವು ಬರೋದು ಜಾಸ್ತಿ, ಮಂಡಿ ನೋವುಗಳು, ಇದನ್ನೆಲ್ಲ ನಾವು ಈ ತರ ಟೈಮಲ್ಲಿ ನಾವು ಕೊಡುವಂತ ಫುಡ್ ಇಂದ ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಏನೇನೆಲ್ಲ ಹಾಸಿನಿಗೆ ನಾನು ತಿನ್ನೋದಕ್ಕೆ ಮಾಡ್ಕೊಡ್ತೀನಿ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇರಿ. ರೆಗ್ಯುಲರ್ ಆಗಿ ಬರುವಂತ ವಿಡಿಯೋಸ್ ನಲ್ಲಿ ನಿಮ್ಗೆ ಯಾವ್ಯಾವ ತರ ಏನೇನು ಮಾಡ್ಕೊಡ್ತೀನಿ ಹಾಸಿನಿಗೆ ತಿನ್ನೋದಕ್ಕೆ, ಹೆಲ್ತ್ಗೋಸ್ಕರ ಈ ಟೈಮ್ ನಲ್ಲಿ ಅಂದ್ಬಿಟ್ಟು ನಾನು ನಿಮ್ಗೆ ಆ ವಿಡಿಯೋನಲ್ಲಿ ರೆಗ್ಯುಲರ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಬಟ್ಟೆ ಎಲ್ಲ ಒಣಗಾಕಿ ಬಂದ್ಮೇಲೆ ನಾನು ಇಲ್ಲಿ 1 ಗ್ಲಾಸ್ ಮುಸಂಬಿ ಜ್ಯೂಸ್ ನ ಮಾಡಿದೆ. ಹಾಗೆ ನಮ್ಮ ಅತ್ತೆ ಜ್ಯೂಸ್ ಬೇಡ ನನ್ಗೆ ಗಂಜಿ ಮಾಡ್ಕೊಟ್ಬಿಡು ಅಂದ್ರು. ಸೊ ಜ್ಯೂಸ್ ನ ನಾನೇ ಕೊಟ್ಬಿಟ್ಟು ಹಾಗೆ ಅವ್ರಿಗೆ ಗಂಜಿ ಮಾಡ್ಕೊಡ್ತಿದ್ದೀನಿ, ರಾಗಿ ಗಂಜಿನ. ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವಾಗವಾಗ ಗಂಜಿ ಇಲ್ಲ ಜ್ಯೂಸ್ ಏನಾದ್ರು ಕೇಳ್ತಾ ಇರ್ತಾರೆ. ಇದು ರಾಗಿ ಗಂಜಿ ತುಂಬಾನೇ ಈಸಿ, ಅಂದ್ರೆ ಅಂಬ್ಲಿ ಅಂತಾರಲ್ಲ ಅದೇನೆ. ನಾನು ಇವಾಗ ಬಿಸಿನೀರು ಕುದಿಯೋದಕ್ಕಿಟ್ಟು ಅದಕ್ಕೆ 1-2 ಸ್ಪೂನ್ ತಣ್ಣಗಿರೋ ನೀರಿಗೆ ರಾಗಿ ಹಸಿಟ್ಟನ್ನ ಗಂಟಿಲ್ದಂಗೆ ಹಾಕಿ ಮಿಕ್ಸ್ ಮಾಡಿ ಕುದಿಯೋ ನೀರಿಗೆ ಅದನ್ನ
ಹಾಕೊಂತೀನಿ. ಹಾಕಿದ ತಕ್ಷಣ ಲಮ್ಸ್ ಇಲ್ದಂಗೆ ಕೈ ಬಿಡ್ದಂಗೆ ಕಲಿಸ್ಬೇಕು. ಕಲಸಿದ ತಕ್ಷಣ 1-2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ಅದಾದ್ಮೇಲೆ ತಣ್ಣಗಾಗ್ಲಿ ಅಂತ ಒಂದ್ ತಟ್ಟೆಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಮಜ್ಜಿಗೆನ ಹಾಕೊಂತಿದ್ದೀನಿ. ಮಜ್ಜಿಗೆ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ನಿಮ್ಗೆ ಇದಕ್ಕಿನ್ನ ಎಕ್ಸ್ಟ್ರಾ ಈರುಳ್ಳಿ, ಕೊತ್ತಂಬರಿ ಆ ತರ ಕೂಡ ಆಡ್ ಮಾಡ್ಕೊಂಡು ಕುಡಿಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಾನು ಹೇಳ್ಬೋದು. ರಾಗಿ ತಗೊಳ್ಳೋದ್ರಿಂದ ಹೊಟ್ಟೆ ಹಸಿ ಕೂಡ ಬೇಗ ಆಗೋದಿಲ್ಲ. ನಾನು ಮತ್ತೆ ಮಧ್ಯಾಹ್ನ ಯಾವುದೇ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಯಾಕಂದ್ರೆ ಮಕ್ಳು ಮನೇಲೇ ಇದ್ರಲ್ವಾ. ಅದಕ್ಕೇನೆ ಅವ್ರ ಜೊತೆಲಿ ನಾನು ಟೈಮ್ನ ಸ್ಪೆಂಡ್ ಮಾಡಿದೆ. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತೆ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮನೇಲಿ ಇವತ್ತು ಮಕ್ಳೆಲ್ಲರೂ ಇದ್ರು, ಹಸ್ಬೆಂಡು ಇದ್ರು, ಎಲ್ಲರೂ ಸೇರಿ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಕಿಚನ್ ಅಲ್ಲಿ. ಸಾನು ಕೈ ತೋಲ್ದ ಚಾಲಿ ಓರೇನು ಎಷ್ಟು ಸಲ ಮುಟ್ಟಿರ್ತಾವ. ಅದೊಂಚೂರು ಎಳ್ಕೊ ಆ ಕಡೆ, ಇಲ್ಲ ಕ್ಲೋಸ್ ಮಾಡೋದು. ನೀವು ರೆಗ್ಯುಲರ್ ಆಗಿ ನನ್ನ ವಿಡಿಯೋನ ಫಾಲೋ ಮಾಡೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ, ನನ್ಗೆ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸಗಳು ಮಾಡೋವಾಗ ಅಂದ್ರೆ ಮಕ್ಕಳಿಗೆ ರಜಾ ಇರೋಂಥ ಟೈಮ್ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಂಡ್ ಸಿಗೋದೇ ವೀಕಲ್ಲಿ 1 ದಿನ, ಇಲ್ಲ ಅಂದ್ರೆ ಅದು ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಇನ್ ಯಾವಾಗೋ 15 ಡೇಸ್ ಒನ್ಸ್. ಸೊ ಅಂತ ದಿನ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಅಟ್ಲೀಸ್ಟ್ 1 ಟೈಮ್ ನಾವು ಎಲ್ಲರೂ ಸೇರಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಕುತ್ಕೊಂಡೆ ಊಟ ಮಾಡಿ ರೂಢಿ ನಮ್ಮ ಮನೇಲಿ ಯಾವಾಗ್ಲೂ. ಅಂಡ್ ನಮ್ಗೆ ಅದೇನೆ ತುಂಬಾ ಇಷ್ಟ ಆಗುತ್ತೆ. ನಾನು ಹಾಕ್ಬೋದು ಅದಕ್ಕೆ. ಏನ ತವಾ ಬಿಸಿ ಆಯ್ತು. ಎಲ್ಲ ಕೆಳಗೆ ಇಡ್ಲಿ ಇಟ್ಬಿಟ್ಟು ಇಲ್ಲಿ 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 ಮಮ್ಮಿ ನಾನು ಇರು, ನಾನು ಕೈ ಎತ್ತು, ಎರಡು ಒಂದೇ ಅಲ್ವ ಹಾಕು. ಬಾಯಿ ಕಿತ್ತೋಯ್ತು. ಕಲ್ಸಿಗೆಲ್ಲ ಮಾಡ್ತೀನಿ ಮಮ್ಮಿ ಅಂದ್ರೆ ಅದೈತಲ್ಲ ಅದ್ರಲ್ಲಿ ಕಲಿಸ್ತಾಳೆ ಮಿಷಿನ್ ಇವಾಗ. ಹಸಿನಿ ಪಿಂಪಲ್ ಬಂದ್ಬಿಡ್ತು. ಪಿಂಪಲ್ ಇದು ಬಾಯಿ ಕಿತ್ತೋಗೈತೆ ನಂತರ ಅಂತೆ ನೋಡು. ನಂಗೆ ಪಿಂಪಲ್ಸ್ ಆಯ್ತಾ? ನಮ್ಗೆ ಯಾರಿಗೂ ಇಲ್ಲ, ನಿನ್ಗೆ ಇರೋದು. ಅದಕ್ಕೆ ಇಲ್ಲ, ಒಂದೇ ಒಂದೈತೆ ಅಷ್ಟೇ. ಒಂದೇ ಒಂದೈತೆ ಪರೋಟ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೂ ಸೇರಿಸ್ಬೋದು, ತೊಂದರೆ ಇಲ್ಲ. ಹೋಗ್ತೀಯ ಹಸಿನಿ ಹೋಟೆಲ್ ಕೆಲ್ಸಕ್ಕೆ? ಹಸಿನಿ ಸಾನು ನೀನು ಅಕ್ಕಗೆ ಹತ್ಕೊಡಕ್ ನೀನಿರೋ ಎಲ್ಪರ್ ನೀನ್ ಅಕ್ಕಗೆ. ಸರಿ ಮಮ್ಮಿ, ನಾನು ಮಾಡ್ಬೋದು. ಏನ್ ಮಾಡ್ಕೊಡ್ತೀಯಾ? ಚಪಾತಿ ಮಾಡ್ಕೊಡ್ತೀನಿ. ಚಪಾತಿಗೆ ದಿನ ಒಂದೊಂದು ಸ್ಪೆಷಲ್. ನೀನ್ ನಂಬ್ಕೊಂಡು ಹೋಟ್ಲ್ ಹಾಕ್ಲಾ ನಾನು? ಹಾಕು, ಯಾರು? ಏನದು? ನಾನು ಬರ್ತೀನಿ ಹೆಲ್ಪ್ಗೆ. ಅಮ್ಮನೂ ಇರುತ್ತೆ, ಎಲ್ಲ ಮುಗೀತು ಅಮ್ಮಂದು.
ಕಚ್ಚುಕಾಯಿ ಇನ್ನೊಂದು ಸ್ವಲ್ಪನೇ ಕಚ್ಚಬೇಕು. ಅಷ್ಟು ಬಿಟ್ಬಿಡು ಅಂತ. ಬಿಟ್ಟಿಲ್ವಾ? ತಿಳ್ಬಿಟ್ಟವ್ರ ಕಾಂತಾರ ಒಂದು ಯಾವಾಗ ಇದು ನೋಡಮ್ಮ ಒಂದು ಹಿಂದಿಲ್ಲ ಇದೆಲ್ಲ 1500 kgs of gold. ಅಷ್ಟೇ सरगरी लंडे हो गए ना. ಪಪ್ಪ ಹಿಂದಿ ಇದ್ರೆ ಅಮ್ಮ ನೋಡಲ್ಲ. ಅಮ್ಮನ್ನ ಕೇಳಿ ಗುರಿಯಾರ್ಕಂದ್ರದಕ್ಕೆ ಇದು ಒಂದು ಸಾಕ್ಷಿ. ಅಂತ ಫಿಲಮ್ ಇದ್ರೂ ನೋಡ್ಬೋದು ಅಲ್ಲ ಸನ. ಸಾಕದಾಯ್ತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಯಲ್ಲಿ. ಟೇಕ್ ಕೇರ್, ಬೈ ಬಾಯ್.